ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಡೂಪರಾಗಿ ರೆಡಿ ಆಗಿಬಿಟ್ಟು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದಿರೋದು ಚಿಕ್ಕಮಂಗ್ಳೂರು ಹತ್ರ ಸಕ್ರಾಪಟ್ಟಣ ಅಂತ. ಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲೆಲ್ಲ ತಗೋಬೋದಿತ್ತು ಬೇಡವಾ? ನೀವು ಯಾವೂರವರು? ಯಾವೂರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಡ್ಬಿಟ್ಟು ಹೊರಡೋಣ ಬನ್ನಿ ಫ್ರೆಂಡ್ಸ್. ನನಗೆ ಯಾರನ್ನಾರು ಮಾತಾಡಿಸ್ಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್. ಯಾರನ್ನು ಮಾತಾಡಿಸ್ಲಿ? ಹಲೋ ಬಾಸ್, ಏನು ಆರಾಮಾಗಿ ಓಡಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋಗೋ ರೋಡ್ ಇದೇನಾ? ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದು ಫ್ರೆಂಡ್ಸ್, ದೇವಸ್ಥಾನದ ಹತ್ರ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನನಾ? ಕನ್ಫ್ಯೂಸ್ ಏನಾರು ಆಗ್ಬಿಟ್ನಾ? ಇಲ್ಲ ಕರೆಕ್ಟಾಗಿ ದೇವಸ್ಥಾನ ಹತ್ರನೇ ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ಹೆಂಗಿರುತ್ತೆ, ಪೂಜೆ ಸಿಗುತ್ತಾ ಇಲ್ವಾ ನೋಡೋಣ. ಟೈಮ್ ಆಗಿದೆ, ನೋಡೋಣ ಬನ್ನಿ. ಪೂಜೆ ಸಿಕ್ಕಿದ್ರೆ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಒಳಗಡೆ ಹೇಗಿರುತ್ತೆ ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ಪೂಜೆ ಆಗ್ತಾಯಿದೆ ಬನ್ನಿ ಫ್ರೆಂಡ್ಸ್, ಬೇಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಇಲ್ಲೊಂದು ಚೀಟಿ ತಗೋಬೇಕಾಗುತ್ತೆ ಫ್ರೆಂಡ್ಸ್. 10 ರೂಪಾಯಿ ಕೊಟ್ಟರು ಒಂದು ಚೀಟಿ ತಗೊತಾರೆ, ಆಗ ಒಳಗಡೆ ಹೋಗಬೇಕು. ನಾವು ಹೋದ್ವಿ ಫ್ರೆಂಡ್ಸ್, ಕರೆಕ್ಟಾಗಿ ಪೂಜೆ ಸಿಕ್ತು ನಮಗೆ. ಪೂಜೆ ಮುಗಿಸ್ಕೊಂಡು ಒಳ್ಳೆ ದರ್ಶನನೂ ಆಯಿತು ನಮಗೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಹಾಗೆ ಮುಂದೆ ಬಂದರೆ ಫ್ರೆಂಡ್ಸ್, ತುಲಾಭಾರ ಮಾಡಿಸ್ತಾರಲ್ಲ ಅದು ಫ್ರೆಂಡ್ಸ್. ನೋಡಿ, ತುಲಾಭಾರ ಮಾಡಿಸೋರು ಹಿಂಗೆ ಇರುತ್ತೆ. ಆಂಜನೇಯ ಸ್ವಾಮಿ ನಮ್ಮ ಬಜರಂಗಿ ಇದ್ದರು ಫ್ರೆಂಡ್ಸ್, ಅವರಿಗೂ ಪೂಜೆ ಮಾಡಿಸ್ಕೊಂಡು ಮುಂದೆ ಬಂದರೆ ತಾಯಿ ದೇವರಿದ್ದರು, ಅಮ್ಮನವರಿಗೂ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಫ್ರೆಂಡ್ಸ್, ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಯಾರೋ ಕೈ ಬೀಸಿ ಕರಿತಾ ಇದ್ದಾರೆ ಅನ್ನಿಸ್ತೈತೆ ಫ್ರೆಂಡ್ಸ್. ನಿಮಗೇನಾದ್ರು ಕಾಣಿಸ್ತಾ ಇದ್ದಾರಾ? ಅಂದ್ಕೊಂಡೆ ನನ್ನ ಯಾರು ಹಂಗೆ ಕರೆಯಲ್ವಲ್ಲ, ನನಗೆ ಮಾತ್ರ ಯಾಕೆ ಕೇಳಿಸ್ತಾ ಇದೆ ಅಂತ. ಆಮೇಲೆ ಮುಂದೆ ಹೋದ್ಮೇಲೆ ಗೊತ್ತಾಯ್ತು ಫ್ರೆಂಡ್ಸ್, ಯಾರು ನಾನು ಕರೆದಿದ್ದು ಅಂತ. ಬನ್ನಿ ಜನರೇ, ಬನ್ನಿ. ಎಲ್ಲೋದ್ರು ಹಂಗೆ ಫ್ರೆಂಡ್ಸ್, ನನಗೆ ಮಾತ್ರ ಕೇಳೋ ಥರ ಕರೆಯೋದು. ನನಗೂ ಅದಕ್ಕೂ ಏನೋ ಅವಿನಾಭಾವ ಸಂಬಂಧ ಇದ್ದಂಗೆ ಫ್ರೆಂಡ್ಸ್. ಎಲ್ಲೋದ್ರೂ ಕರಿತಾನೆ ಇರುತ್ತೆ. ಆದರೂ ಇವತ್ತು ಮಂಡೇ ಆಗಿರೋದ್ರಿಂದ ನಾನೇನು ನಾನ್ ವೆಜ್ ಏನೂ ತಿನ್ನಲ್ಲ ಫ್ರೆಂಡ್ಸ್. ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಬಂದ್ಬಿಟ್ಟೆ. ಆ ಕಡೆ ತಿರುಗೂ ನೋಡಲಿಲ್ಲ ಫ್ರೆಂಡ್ಸ್. ಇಲ್ಲಿಗೆ ಬಂದಮೇಲೇನೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಫ್ರೆಂಡ್ಸ್. ಯಾಕೆ ಹೇಳಿ, ಅಷ್ಟು ಪ್ರಶಾಂತವಾಗಿತ್ತು ಫ್ರೆಂಡ್ಸ್. ಅಷ್ಟು ಬಿಸಿಲಲ್ಲಿ ಎಷ್ಟು ಕೂಲಾಗಿತ್ತು ಅಂದರೆ ಫ್ರೆಂಡ್ಸ್, ಏನೋ ಒಂಥರ ಅಲ್ಲಿಂದ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಆ ಥರ ವೆದರ್ ಇತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸರ್ಪಡಿ ಕೆಂಚರಾಯ ಸ್ವಾಮಿ ಇರೋ ದೇವಸ್ಥಾನ. ಅಂದರೆ ಅಲ್ಲಿ ಇವಾಗೆಲ್ಲ ಹೋಗಲ್ಲ, ಜನವರಿ ಟೈಮಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ ಫ್ರೆಂಡ್ಸ್. ಆವಾಗ ಮಾತ್ರ ಬೆಟ್ಟ ಹತ್ತುತ್ತಾರೆ. ಇವಾಗೆಲ್ಲ ಹೋಗಲ್ಲ ಅಲ್ಲಿ. ನಾವು ಈಗ ಕೆಳಗಡೆ ದೇವಸ್ಥಾನ ಇದೆ, ಕೆಂಚರಾಯ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆದರೂ ನೋಡಿ ಫ್ರೆಂಡ್ಸ್, ಎಷ್ಟು ಎತ್ತರ ಇದೆ. ಆ ಬೆಟ್ಟನೇ ಫ್ರೆಂಡ್ಸ್ ಹತ್ತೋದು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟ. ಇವಾಗ ಹೋಗ್ತಾ ಇದ್ದೀವಿ ಕೆಂಚರಾಯ ಸ್ವಾಮಿ ದೇವಸ್ಥಾನದ ಹತ್ರವ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಬಂತು. ಪೂಜೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಯಾವಾಗ ಬಂದರೂ ಪೂಜೆನೇ ಸಿಗಲ್ಲ, ಬೇಗ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ. ಇವಾಗ ನೋಡೋಣ ಇರ್ತಾರೋ ಏನೋ ಅಂತ.
ಇದ್ದಾರೆ ಅನಿಸುತ್ತೆ ಫ್ರೆಂಡ್ಸ್, ಇದ್ದಾರೆ. ಇಲ್ಲೂ ಪೂಜೆ ಮುಗಿಸ್ಕೊಂಡ್ವಿ. ಹಂಗೆ ಫ್ರೆಂಡ್ಸ್, ಈ ದೇವಸ್ಥಾನ ಮುಂದೆ ಒಂದು ಕಲ್ಲಿದೆ. ನಮ್ಮ ಮನಸ್ಸಲ್ಲಿ ಏನಾದ್ರು ಕೆಲಸ ಆಗುತ್ತೆ ಅನ್ನೋದಿದ್ರೆ ಆ ಕಲ್ಲು ಹಿಡ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಅದೇ ತಿರುಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಕೆಲಸ ಆಗಿದೆ. ನಾನೇನಾದ್ರು ಅಂದ್ಕೊಬಿಟ್ಟು ಇಟ್ಕೊಂಡ್ರೆ ಆ ಕೆಲಸ ಆಗಿದೆ. ನಂಬಿಕೆ ಇದೆ ಫ್ರೆಂಡ್ಸ್ ನನಗೆ. ನೀವು ಒಂದ್ಸತಿ ಟ್ರೈ ಮಾಡಿ, ಆಗುತ್ತೆ ಕೆಲಸ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.